ಕೊಟ್ಟೆ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಐನಗೌಡ. ಇಂದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ಶ್ರೀಮತಿ ರುದ್ರಾಂಬ MP ಪ್ರಕಾಶ್ ಕಾಲೇಜಿನ ಕ್ಯಾಂಟೀನ್ಗೆ ಶಿಕ್ಷಕರಾದಂತಹ ಜಯಶ್ರೀ ಚಟ್ರಿಕೆಯವರ ತಂದೆ ಮತ್ತು ತಾಯಿಗಳು ಆಗಮಿಸುವುದರ ಮೂಲಕ ಅಲ್ಲಿನ ವಿದ್ಯಾರ್ಥಿಗಳಿಗೆ ಉಪಹಾರದ ವಿತರಣೆಯನ್ನು ಮಾಡಿದರು. ಇಂದಿನ ಉಪಹಾರದ ವ್ಯವಸ್ಥೆಯನ್ನು ಕಲ್ಪಿಸಿದರು ಶಿಕ್ಷಕಿ ಜಯಶ್ರೀ ಕೊಟ್ರೇಶಿಯವರು. ಅವರ ತಂದೆಯವರಾದಂತಹ ಮುತ್ತಣ್ಣ, ತಾಯಿ ವಿಶಾಲಾಕ್ಷಮ್ಮ ಅವರ ವಿವಾಹ ಮಹೋತ್ಸವ 50ನೇ ವರ್ಷದ ವಿವಾಹ ಮಹೋತ್ಸವ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳಿಗೆ ಉಪಹಾರದ ವ್ಯವಸ್ಥೆಯನ್ನು ಕಲ್ಪಿಸಿದರು. ನೋಡ್ತಾ ಇದ್ದೀರಿ, 50 ವರ್ಷಗಳ ನಂತರವೂ ಕೂಡ ದಂಪತಿಗಳು ಒಬ್ಬರಿಗೊಬ್ಬರು ಪರಸ್ಪರ ಆಹಾರವನ್ನು ಬದಲಾಯಿಸಿಕೊಳ್ಳುವುದರ ಮೂಲಕ ಜೀವನೋತ್ಸಾಹಕ್ಕೆ ಅಣಿಯಾಗ್ತಾ ಇದ್ದಾರೆ. ಇಂತಹ ಮಗಳನ್ನು ಪಡೆದಂತಹ ತಂದೆ ತಾಯಿಗಳು ಕೂಡ ಧನ್ಯ ಅಂತಲೇ ಹೇಳ್ಬೋದು. ತಮ್ಮ ತಂದೆ ತಾಯಿಗಳ 50ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ವಿದ್ಯಾರ್ಥಿಗಳಿಗೆ ಉಪಹಾರದ ವ್ಯವಸ್ಥೆಯನ್ನು ಕಲ್ಪಿಸುವುದರ ಮೂಲಕ ಶಿಕ್ಷಕಿ ಜಯಶ್ರೀ ಕೊಟ್ರೇಶಿಯವರು ಇವತ್ತು ಅತ್ಯಂತ ಪರಮಾನಂದವನ್ನು ಅನುಭವಿಸಿದರು ಅಂತಲೇ ಹೇಳ್ಬೋದು. ತಮ್ಮ ತಂದೆ ತಾಯಿಗಳು ಮದುವೆಯಾಗಿ 50 ವರ್ಷಗಳ ಕಾಲ ಏನು ಅನ್ಯೋನ್ಯವಾಗಿ ದಾಂಪತ್ಯವನ್ನು ನಡೆಸ್ತಾ ಬಂದಿದ್ದಾರೆ. ತಮ್ಮ ಮಕ್ಕಳಿಗೆ ಆದರ್ಶದ ಬದುಕನ್ನು ಕಲಿಸಿಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ಈ ಈರ್ವ ದಂಪತಿಗಳಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಬೇಕು. ಮುತ್ತಣ್ಣ, ವಿಶಾಲಾಕ್ಷಮ್ಮ ಬಿದ್ರಳ್ಳಿ, ಜಯಶ್ರೀಯವರ ತಂದೆ ತಾಯಿಗಳು ಶಿಕ್ಷಕಿ ಜಯಶ್ರೀ ಕೊಟ್ರೇಶ್ ಅವರೇನಿದ್ದಾರೆ, ಅವರ ತಂದೆ ತಾಯಿಗಳು ಅವರ 50ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ಇಂದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ SRMPP ಕಾಲೇಜ್ ಕ್ಯಾಂಟೀನ್ನಲ್ಲೇನು ಅಖಿಲ ಕರ್ನಾಟಕ ಸಮಾಜಮುಖಿ ಕಾಯಕ ಸೇವಾ ಟ್ರಸ್ಟ್ ವಿದ್ಯಾರ್ಥಿಗಳಿಗಾಗಿ ದಾನಿಗಳಿಂದ ದೇಣಿಗೆಯನ್ನು ಸಂಗ್ರಹಿಸುವುದರ ಮೂಲಕ ಕೇವಲ 10 ರೂಪಾಯಿಗಳಲ್ಲಿ ಉಪಹಾರದ ವ್ಯವಸ್ಥೆಯನ್ನು ಕಲ್ಪಿಸಿದೆ. ಆ ಒಂದು ಕ್ಯಾಂಟೀನ್ಗೆ ಆಗಮಿಸಿದಂತಹ ಶಿಕ್ಷಕಿ ಜಯಶ್ರೀ ಕೊಟ್ರೇಶಿಯವರು ಮೆಚ್ಚುಗೆಯ ಮಾತುಗಳನ್ನಾಡಿದರು. ಬಹಳಷ್ಟು ಅದ್ಭುತವಾದಂತಹ ಅರ್ಥಪೂರ್ಣವಾದಂತಹ ಕಾರ್ಯ ಇದು. ನಿಜಕ್ಕೂ ಕೂಡ ನಿಮ್ಮ ಟ್ರಸ್ಟ್ಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಎನ್ನುವಂತಹ ಒಂದು ಮೆಚ್ಚುಗೆಯ ಮಾತುಗಳನ್ನಾಡಿದರು ಶಿಕ್ಷಕಿ ಜಯಶ್ರೀ ಕೊಟ್ರೇಶ್ ಅವರು. ಬಹಳಷ್ಟು ಜನ ತಮ್ಮ ಯಾವುದೋ ಒಂದು ಹುಟ್ಟುಹಬ್ಬದ ನೆಪದಲ್ಲಿ, ವಿವಾಹ ವಾರ್ಷಿಕೋತ್ಸವದ ನೆಪದಲ್ಲಿ ಸುಮ್ಮನೆ ವಿದ್ಯಾರ್ಥಿಗಳಿಗೆ ಸಹಾಯವಾಗಲಿ ಎನ್ನುವಂತಹ ಕಾರಣಕ್ಕೋಸ್ಕರನೇ ದಾನಿಗಳು ದೇಣಿಗೆಯನ್ನು ನೀಡುವುದರ ಮೂಲಕ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ನಮ್ಮ ಟ್ರಸ್ಟ್ಗೆ. ನಿಜಕ್ಕೂ ಕೂಡ ಉತ್ತಮವಾದಂತಹ ಕಾರ್ಯವನ್ನು ಮಾಡ್ತಾ ಇದ್ದೀರಿ ಎನ್ನುವಂತಹ ಬೆಂಬಲದ ಮೆಚ್ಚುಗೆಯ ಮಾತುಗಳು ಕೇಳಿ ಬರ್ತಾ ಇವೆ. ದಿನದಿಂದ ದಿನಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಪ್ರತಿ ಬುಧವಾರ ಮೊಟ್ಟೆ ವಿತರಣೆಯನ್ನು ಕೂಡ ಮಾಡ್ತಾ ಇದ್ದೀವಿ ನಮ್ಮ ಟ್ರಸ್ಟ್ ವತಿಯಿಂದ. ದಾನಿಗಳಿರಲಿ ಇಲ್ಲದೇ ಇರಲಿ, ಟ್ರಸ್ಟ್ ವತಿಯಿಂದ ಪ್ರತಿ ಬುಧವಾರ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಮೊಟ್ಟೆ ವಿತರಣೆಯನ್ನು ಕೂಡ ಮಾಡಲಾಗುತ್ತೆ. ಇಂದು ಶಿಕ್ಷಕಿ ಜಯಶ್ರೀ ಕೊಟ್ರೇಶ್ ಅವರು ಜೀರಾ ರೈಸ್ ಮತ್ತು ಮೈಸೂರು ಪಾಕನ್ನು ವಿತರಿಸುವುದರ ಮೂಲಕ ಮಕ್ಕಳೊಂದಿಗೆ ತಾವು ಸವಿದು ಸಂಭ್ರಮಿಸಿದರು. ನಿಜಕ್ಕೂ ಕೂಡ ಈ ದಂಪತಿಗಳಿಗೆ ಕಾಲಿಗೆ ನಮಸ್ಕರಿಸಿದೆ ನಾನು. 50 ವರ್ಷಗಳ ಕಾಲ ಸಂಸಾರವನ್ನು ನಡೆಸಿ, ದಾಂಪತ್ಯವನ್ನು ನಡೆಸಿ, ಇಂದಿಗೂ ಕೂಡ ಅನ್ಯೋನ್ಯವಾಗಿರುವಂತಹ ಈರ್ವರು ದಂಪತಿಗಳು ಕೂಡ ಇಂತಹ ಮಗಳನ್ನು ಜಯಶ್ರೀ ಶಿಕ್ಷಕಿಯಾದಂತಹ ಜಯಶ್ರೀ
ಕೊಟ್ರೇಶ್ ಏನಿದ್ದಾರೆ ಅಂತಹ ಮಗಳನ್ನು ಪಡೆದ ಅವರು ಧನ್ಯರು ಎನ್ನುವಂತಹದ್ದು ನನ್ನ ಭಾವನೆ. ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ, ಅದು ಹೆಣ್ಮಕ್ಕಳೇ ಇರಲಿ ಗಂಡು ಮಕ್ಕಳೇ ಇರಲಿ, ತಮ್ಮ ತಂದೆ ತಾಯಿಗಳ ಬಗ್ಗೆ ಗೌರವ ಇರಬೇಕು, ಉತ್ತಮ ಬಾಂಧವ್ಯ ಇರಬೇಕು, ಅವರ ಆಯುಷ್ಯು ಇನ್ನೂ ಹೆಚ್ಚಲಿ ಎನ್ನುವಂತಹ ಪ್ರಾರ್ಥನೆಗಳಿರಬೇಕು. ಅದು ಸಾರ್ಥಕಮಯವಾದಂತಹ ಬದುಕು. ಇಂತಹ ಒಂದು ಸಾರ್ಥಕಮಯವಾದಂತಹ ಬದುಕು ಈರ್ವ ದಂಪತಿಗಳದ್ದು ಅಂತಲೇ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ಮಲ್ಲಿಗೆ ಯೋಗ ಚಾರಿಟಬಲ್ ಟ್ರಸ್ಟಿನ ಅಧ್ಯಕ್ಷರಾದಂತಹ ಕೋಡಿಹಳ್ಳಿ ಕೊಟ್ರೇಶ್, ಪತಂಜಲಿ ಯೋಗ ಟ್ರಸ್ಟಿನ ಲೋಕೇಶ್, ನಮ್ಮ ಟ್ರಸ್ಟಿನ ಉಪಾಧ್ಯಕ್ಷ ರುದ್ರಪ್ಪ, ಸಹ ಕಾರ್ಯದರ್ಶಿ ಕುಮಾರ್, ಕಾರ್ಯಕಾರಿಣಿ ಸಮಿತಿ ಸದಸ್ಯ ವಾಮಣ್ಣ ಸೇರಿದಂತೆ ಅನೇಕರು ಇದ್ದರು. ಸಂದರ್ಭದಲ್ಲಿ ಶ್ರೀಮತಿ ರುದ್ರಾಂಬ MP ಪ್ರಕಾಶ್ ಕಾಲೇಜಿನ ಉಪನ್ಯಾಸಕರು, ಈರ್ವರು ಹಿರಿಯ ದಂಪತಿಗಳ ಸಂಬಂಧಿಕರು ಆದಂತಹ ಶೈಲಜಾ ಪವಾಡ್ ಶೆಟ್ರವರು ನಮ್ಮ ಅಖಿಲ ಕರ್ನಾಟಕ ಸಮಾಜಮುಖಿ ಕಾಯಕ ಸೇವಾ ಟ್ರಸ್ಟ್ ವತಿಯಿಂದ ಈರ್ವರು ಹಿರಿಯ ದಂಪತಿಗಳನ್ನು ಶಿಕ್ಷಕರಾದಂತಹ ಜಯಶ್ರೀ ಕೊಟ್ರೇಶ್ ಇವರನ್ನು ಸನ್ಮಾನಿಸಿದರು.